ನಿಮ್ಗೆ ಹೇಳಿದ್ನಲ್ಲ ರೈನಾಸರ್ ಬೀಟಲ್ ಅಂತ ಹೇಳ್ಬಿಟ್ಟು ಟ್ರ್ಯಾಪ್ ಮಡಗಿದೀವಿ. ನೋಡಿ ಇದು ಟ್ರ್ಯಾಪ್ ನಮ್ಗೆ ಇದು ತೋಟಗಾರಿಕಾ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡ್ಬಂದಿದ್ದು. ನೋಡಿ ಎಷ್ಟು ಹುಳು ಬಿದ್ದಿದೆ ಅಂತ. ಡೈಲಿ ಎವ್ರಿ ಡೇ ಇದ್ದೇ ಇರುತ್ತೆ ಹುಳು. ಅದೇ ಇದೊಂದು ಏನಂದ್ರೆ ಒಳ್ಳೇದು ಟ್ರ್ಯಾಪ್. ನಿಮ್ಗೆ ಮುಂಚೆ ನಾನು ಮಾತಾಡ್ತಾ ಹೇಳಿದೆ, ರೆಕಾರ್ಡ್ ಆಗಿಲ್ಲ, ಬಟ್ ಏನಪ್ಪಾ ಅಂದ್ರೆ ಒಳ್ಳೇದು. ಹುಳು ಬೀಳುತ್ತೆ, ದುಂಬಿದ್ ಬೀಳುತ್ತೆ, ಎವ್ರಿ ಡೇ ಬೀಳುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಜಮೀನಲ್ಲಿ ಇರೋದೇ ಅಲ್ಲ ಇದು. ಯಾರು ಮಡಗಿಲ್ಲ, ನಾವೇ ಇಟ್ಟಿರೋದು. ಅದೇ ಪ್ರಾಬ್ಲಮ್ ಆಗಿರೋದು. ಏನಪ್ಪಾ ಅಂದ್ರೆ ಯಾರ್ಯಾರು ಈ ಸಮಸ್ಯೆ ಇದೆ, ಯಾರ್ಯಾರು ತೆಂಗಿನ ತೋಟ ಇದೆ, ಅವ್ರೆಲ್ರು ಇಟ್ರೆ ಒಳ್ಳೇದು. ಏನಾಗ್ತದೆ, ಎಲ್ರು ಇಟ್ಟಾಗ ಕಂಟ್ರೋಲ್ ಬರ್ತದೆ. ನೀವ್ ಒಬ್ಬರೇ ಮಡಗಿದ್ರೆ ಸುತ್ತಮುತ್ತ ಯಾರು ಮಡಗಿಲ್ಲ ಅಂದ್ರೆ ಏನಾಗ್ತದೆ, ಆ ಕಡೆ ಈ ಕಡೆ ಯಾವ ಜಮೀನಲ್ಲಿ ಇದೆ ಅದೆಲ್ಲ ಬಂದು ನಿಮ್ಮ ಜಮೀನಲ್ಲಿ ಏನಾಗ್ತದೆ ಸೇರ್ಕೊಳ್ತದೆ, ನಿಮ್ಮ ಗಿಡಗಳಿಗೆ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಇಷ್ಟೊಂದು ಹುಳ ಬರ್ತಾ ಇರೋದಾಗಾದ್ರೆ ಇದೆಲ್ಲ ನಿಮ್ದೇ ಅಲ್ಲ. ಅದೊಂದು ಏನಂದ್ರೆ ಸ್ವಲ್ಪ ನಿಮ್ಗೆ ನಾಲೆಡ್ಜ್ ಹೇಳ್ಬೇಕಿತ್ತದು. ಅದೊಂದು ಮಾಡಿದ್ರೆ ನಿಮ್ಗೆ ಸಮಸ್ಯೆನೇ ಜಾಸ್ತಿ. ನಿಮ್ ಜೊತೆಗೆ ನಿಮ್ಮ ಗೊತ್ತಿಲ್ಲ ಸರ್, ಪಕ್ಕದವ್ರು ಇಡ್ಬೇಕು. ಪಕ್ಕದವ್ರು ಇಟ್ರೇನೆ ನಿಮ್ ಅನುಕೂಲ. ಎಲ್ಲ ಏನಾಗ್ತದೆ, ಯಾರು ಇಟ್ಟಿಲ್ಲ ಇಲ್ಲಿ, ಯಾರು ಇಟ್ಟಿಲ್ಲ. ಹಾಗಾಗಿ ಗೊತ್ತಾಗಿ ನಾನ್ ತಂದಿಟ್ಟಿದ್ದು 3 ಟ್ರ್ಯಾಪ್. ನೀವ್ ಇಷ್ಟೊಂದು ಎವ್ರಿ ಡೇ ಹುಳ ಬರುತ್ತೆ. ಎಷ್ಟು ಅದೇನೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಇಷ್ಟು ಹುಳ ಅಂತ. ಇದೊಂದು ಎಲ್ರಿಗೂ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ, ಅವ್ರು ಇಟ್ರೆ ಅನುಕೂಲ. ಇಲ್ಲ ಅಂದ್ರೆ ನೀವು ಇಟ್ಬಿಟ್ರೆ ನಿಮ್ಗೆ ಸಮಸ್ಯೆ ಆಗ್ಬಿಡ್ತದೆ. ಹೇಳ್ತೀನಿ ಸರ್. ಪಪಾಯ ಇದು ನೀವು ಲೋಕಲ್ ನೀವೇನ? ಅದು ನಮ್ಮ ಅದೇ ಹುಟ್ಟಿರೋಂಥದ್ದು. ನಮ್ದು ಪಪಾಯ ತೋಟ ಕೆಳಗಡೆ ಇದೆ. ಇದು ಬಂದು ಅದೇ ಬಂದಿರೋಂಥದ್ದು. ನೆಟ್ಟಿ ಸಾಕಾಯ್ತು. ಎಲ್ಲ ಒಂದೊಂದು ಕುತ್ತವ. ಅದು ನವಿಲಿಂದ ಉಳ್ಕೊಂಡು ಈ ಸತ್ ಅದಕ್ಕೆ ತೊಗರಿ ಬೇಡ, ನುಗ್ಗೆ ಅಕ್ಸೆ ಇದ್ ಮಾಡ್ಬಿಡೋಣ ಅಂತ. ನವಿಲ್ ಕಾಟ ಒಂದು ಹಿಂಸೆ ಕೊಡ್ತಾ ಇದೆ. ಸಿಕ್ಕಾಪಟ್ಟೆ ಸರ್. ನಮ್ಗೆ ಅದಂತೂ ಸಿಕ್ಕಾಪಟ್ಟೆ ಗೊತ್ತಾಗ್ಲಿಲ್ಲ. ತೆಗೆದು ಗೊತ್ತಾಗ್ಲಿಲ್ಲ. ಈಗ ಸುಮಾರು ತೋಟಗಳು ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ. ನಾವು ಸಿಕ್ಕಾಪಟ್ಟೆ ತಪ್ಪು ಮಾಡಿ ತೆಂಗು ಮತ್ತೆ ತ್ಯಾಗದ ಎಷ್ಟು ಹಾಕಿದ್ರಾ ತೇಗ ಬಿಟ್ಟು? ಸರ್ ತೇಗ 200-300 ಇದೆ. ಅದುವೇ 300 ಇದಾವೆ. 300 ಚಿಲ್ಲರೆ ಇದೆ ಚಿಕನ್. ನಮ್ಗೆ ಈ ಲೈನ್ ಅಲ್ಲೇ 140 ಇದೆ ಸರ್. ಅದು ಎಷ್ಟ್ ಚೆನ್ನಾಗಿದೆ ನೋಡಿ. ಅದು ಇಲ್ಲಿ ನೀವು ಅಡಕೆಗೆ ಬಂದು ಡ್ರಿಪ್ ಇರಿಗೇಷನ್ ಮಾಡಿದಿರಾ? ಡ್ರಿಪ್ ಮಾಡಿ ಡೈರೆಕ್ಟ್ ಡ್ರಿಪ್ ಕೊಡ್ತಾ ಇದ್ದೀರಾ? ಡ್ರಿಪ್ಗೆ ಮೈಕ್ರೋ ಟ್ಯೂಬ್ ಹಾಕೊಂಡಿದೀವಿ. ಈಗ ಮತ್ತೆ ಇನ್ನೊಂದು ಮಧ್ಯ ಸೆಂಟರ್ಗೆ ಇನ್ಲೈನ್ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಇನ್ಲೈನ್ ಮಾಡ್ತಾ ಇದ್ದೀರಾ? ಇನ್ಲೈನ್ ಈ ಸತಿ ಇನ್ಲೈನ್ ಮಾಡ್ಬೇಕು ಅಂತ. ಯಾಕಂದ್ರೆ ನಮ್ಗೆ ಸಮ್ಮರ್ ಅಲ್ಲಿ ಅಷ್ಟು ನೀರು ಇದಾಗ್ತಾ ಇಲ್ಲ. ಈಗ ಸಮ್ಮರ್ ಅಲ್ಲಿ ಎಷ್ಟು ಅವರ್ ಕೊಡ್ತಾ ಇದೀರಾ ನೀರು ಇದಕ್ಕೆ? ನಾವ್ ಇನ್ನೊಂದ 2 ಅವರ್ಸ್ ಜಾಸ್ತಿ ಮಾಡ್ತೀವಿ ಅಷ್ಟೇ. ಜಾಸ್ತಿ ಮಾಡ್ತೀವಿ. ಡೈರೆಕ್ಟ್ ಬುಡಕ್ಕೆ ಬೀಳೋದ್ರಿಂದ ಹಂಗಿದೆ. ಇಲ್ಲಿ ನೋಡಿ ನಿಮ್ಗೆ ತ್ಯಾಗ ಎಷ್ಟಪ್ಪ ಇದೆ. ಏನ್ ನಮ್ಗೆ ನೋಡಿದ್ರೆ ಒಂದು ಸ್ಟ್ರೈಟ್ ಆಗಿ ಕಾಣುತ್ತೆ ಗಿಡ. ಹೌದು, ಚೆನ್ನಾಗಿ ಬಂದಿದೆ. ಎಲ್ಲ ಟಿಶ್ಯೂ ಕಲ್ಚರ್ ಇದು. ಎಲ್ಲ ಟಿಶ್ಯೂ ಕಲ್ಚರ್. ಕ್ಲೀನ್ ಮಾಡ್ತೇನೆ ಇರ್ತೀವಿ. ಇಲ್ಲಿ ನಿಮ್ಗೆ ನೋಡ್ರೆ ಗೊತ್ತಾಗ್ಬಿಡ್ತದೆ. ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇರ್ತೀವಿ ನಾವು. ಸಣ್ಣತ್ರಲ್ಲೇ ಕ್ಲೀನ್ ಮಾಡ್ಬಿಡ್ತೀವಿ. ಯಾಕಂದ್ರೆ ದಪ್ಪ ಆದ್ಮೇಲೆ ಗಿಡ ಸಿಕ್ಕೊಂಡ್ಬಿಡುತ್ತೆ ಕ್ಲೀನ್ ಮಾಡಕ್ ಹೋದ್ರೆ. ಇದು ನಿಮ್ದೇನೆ? ಇಲ್ಲ ಅದು ನಮ್ದು ಬೇರೆ. ನಮ್ದು ಬಾರ್ಡರ್ ಇದೆ. ಇದೇ ಬಾರ್ಡರ್. ಚೆನ್ನಾಗ್ ಬಂದಿದೆ ಟೀಕು. ಟೀಕು ಚೆನ್ನಾಗ್ ಬಂದಿದೆ. ನಾವ್ ಅನ್ಕೊಂಡಿರಲ್ಲ ಈ ತರ ಬರುತ್ತೆ ಅಂತ. ಯಾಕಂದ್ರೆ ಟೀಕ್ ನಾವ್ ಯಾವತ್ತೂ ಮಾಡಿಲ್ಲ. ಇದೇ ಮೊದಲನೇ ಅನುಭವ ನಮಗುವೆ. ತುಂಬಾ ಚೆನ್ನಾಗಿ ಒಳ್ಳೇದು ಅಂತ ಹೇಳ್ತೀರಾ? ಟಿಶ್ಯೂ ತುಂಬಾ ಒಳ್ಳೇದು. ನಾವು ನೋಡಿದ್ರೆ ಗಿಡ ಇಷ್ಟು ಉದ್ದ ಇರುತ್ತೆ. 2 ಇಂಚ್ 3 ಇಂಚ್ 4 ಇಂಚ್ 5 ಇಂಚ್ ಗಂಟೆ ಇರುತ್ತೆ. ಈ ಗಿಡ ಬರುತ್ತಾ ಅನ್ಕೊಂಡ್ಬಿಡ್ತೀವಿ. ಅದು ಎಷ್ಟು ಬೇಗ ಬೆಳೆಯುತ್ತೆ ಅಂದ್ರೆ ವರ್ಷಕ್ಕೆ 10 ಅಡಿ ಬೆಳೆಯುತ್ತಂತೆ. ಬೆಳೆದಿದೆ ಇದು. ಒಂದು ನಿಮ್ಮ ಅಂದಾಜಲ್ಲಿ ಇನ್ನು ಎಷ್ಟು ವರ್ಷಕ್ಕೆ ಹಾರ್ವೆಸ್ಟ್ ಮಾಡ್ಬೋದು ಸರ್? ಅವರು 20 ವರ್ಷ ಕೊಟ್ಟಿದ್ದಾರೆ. ನನ್ ಪ್ರಕಾರ ಒಂದು 25 ವರ್ಷ ಬೇಕು. 20 ವರ್ಷ ಬೇಕು. 25 ವರ್ಷ. ನಾರ್ಮಲ್ ಟೀಕ್ ಆದ್ರೆ 40 ವರ್ಷ. ಅದು 40 ವರ್ಷದ ಗಿಡ. ಈಗ ನಾವು ಕೆಲವೊಂದು ಹೇಳ್ತಾರಲ್ಲ, ನಾವು ಆ ಕಾಲದಲ್ಲಿ ನೆಟ್ಟಿದ್ದು ಅಂತ, ಇನ್ನೂ ಹಂಗೆ ಇದೆ ಅದು. ಇದು 20-25 ವರ್ಷಕ್ಕೆ ಅವ್ರು 20 ವರ್ಷ ಅಂತ ಹೇಳ್ತಾರೆ. ಇನ್ನೊಂದ್ 5 ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಚೆನ್ನಾಗ್ ಬಂದಿದೆ ಬಿಡಿ. ನಿಮ್ಗೆ ಹೇಳಿದ್ನಲ್ಲ, ಗ್ಲಿಜರ್ ಸೀಡಿಯಾ ನನ್ಗೆ 100ಕ್ಕೆ ಒಂದು 5 ಗಿಡ 10 ಗಿಡ ಅಷ್ಟೇ ಉಳ್ಕೊಂಡಿದ್ದು ಅಂತ. ನೋಡಿ ಇಲ್ಲಿದೆ. ಇದು ಎಲ್ಲೋ ಒಂದ್ 100ಕ್ಕೆ ಒಂದು 5-10 ಗಿಡ ಅಷ್ಟೇ ಉಳ್ಕೊಂಡಿರೋದು. ಮತ್ತೆ ಇದು ರೇಷ್ಮೆದು ವೇಸ್ಟೇಜ್. ಇದು ಈಗ ಯಾರಾದ್ರೂ, ನಾವು ಬೆಳೆಯಲ್ಲ ಈ ಅಂದ್ರೆ ನಮ್ದು ಪಾಲು ಕೊಟ್ಬಿದೀವಿ, ಸ್ವಲ್ಪ ಮೇಂಟೈನ್ ಮಾಡಕ್ ಆಗಲ್ಲ ಅಂತ. ಈಗ ಯಾರಾದ್ರೂ ರೈತರು ಈ ಎತ್ತಿನ ಗಾಡಿ ಇಲ್ಲ ಏನಿಲ್ಲ, ಯಾರು ತಗೊಂಡೋದ್ರೆ ಸಾಕು ಅಂತಾರಲ್ಲಪ್ಪ, ಅವ್ರಿಗೆ ನಮ್ದು ಟ್ರಾಕ್ಟರ್ ತಗೊಂಡೋಗಿ ನಿನ್ಸ್ಬಿಡ್ತೀವಿ. ಅವ್ರು ಹಾಕೊಡ್ತಾರೆ. ತಗೊಬಂದ್ ನಾವು ಡೈರೆಕ್ಟ್ ಅಲ್ಲಿ ತಗೋಬತ್ತರಂಗೆ ಡೈರೆಕ್ಟ್ ಅಡಿಕೆ ಪಡದೊಳಗಡೆ ಹಾಕ್ಬಿಡ್ತೀವಿ. ಹಿಂಗೆ. ಇದು ಎಷ್ಟು ದಿನ ಆಗಿದೆ ನೀವು ಹಾಕಿ? ಇದಾಗಿದೆ ಒಂದ 2 ತಿಂಗಳಾಗಿದೆ. ಇದು 2 ತಿಂಗಳಾಗಿದೆ. ಒಂದು 3-4 ತಿಂಗಳಿಗೆಲ್ಲ ಫುಲ್ ಡ್ರೈ ಆಗ್ಬಿಡ್ತದೆ. ಅಂದ್ರೆ ಡ್ರೈ ಆಗಿ ಒಣಗೋಗುತ್ತೆ. ಬಟ್ ಒಳಗಡೆ ಉತ್ಬಿಟ್ರೆ ರೋಟ್ರಿ ಗಿಟ್ರಿ ಹಾಕ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ. ಕ್ಲೀನ್ ಆಗುತ್ತೆ. ಬಟ್ ರೋಟ್ರಿ ಹಾಕಿಲ್ಲ? ನಾವ್ ಹಾಕಿಲ್ಲ. ಇದು ಸ್ಟಾರ್ಟಿಂಗ್ ನೆಟ್ಟುತ್ತಾವಿಂದನೂ ಈ ಲ್ಯಾಂಡ್ ಗೆ ನಾವು ಟ್ರಾಕ್ಟರ್ ಇದ್ರು ಕೂಡ ಉಳುಮೆ ಮಾಡಿಲ್ಲ. ಹಂಗಾಗಿ ನಮ್ಮ ಅಡಿಕೆ ಗಿಡ ನೋಡಿ 4 ವರ್ಷದ ಅಡಿಕೆ ಗಿಡ ಇದು ಕರೆಕ್ಟ್ ಆಗಿ. ಈಗ ನಮ್ಗೆ ಒಳ್ಳೆ ಸೈಜ್ ಬಂದಿದೆ. ಫುಲ್ ಚೆನ್ನಾಗಿ ಒಂಬಳೆನೂ ಕೆಲವೊಂದು ಬಂದವೆ. ಸೈಜ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆಳೆ ಬರೋದು ಅಂತ ಅನ್ಕೊಂಡಿದ್ದೀವಿ ನಾವು. ಫಲ ನೋಡ್ಬೇಕು.
ಈ ವರ್ಷದಿಂದ ಕಮೆನ್ಸ್ ಆಗಿದೆ. ಹಾ ಆಗಿದೆ, ನಿಮ್ಗೆ ತೋರಿಸ್ತೀನಿ ಒಂಬಳೆಗಳನ್ನ ಎಷ್ಟ್ ಚೆನ್ನಾಗಿದೆ ಅಂತ. ಸ್ಟಾರ್ಟಿಂಗ್ ಅಲ್ಲೇ ಇಷ್ಟಪ್ಪ ಒಂಬಳೆ ಬರ್ದು ನಾನು ಗಿಡ ಇದೇ ನೋಡಿದ್ ನಾನು. ಇಲ್ಲೆಲ್ಲ ಬಂದಿದೆ, ಇಲ್ಲಿ ಒಂಬಳೆ ಬಂದಿದೆ. ಇದು ಈ ಒಂದೊಂದ್ ಗಿಡ ಇಷ್ಟ ಹೈಟ್ ಬೆಳೆದಿದೆ, ಬಟ್ ಇನ್ನು ಕೆಳಗಡೆನೆ ಒಂಬಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಕೆಲವೊಂದ್ ಗಿಡ. ನಮ್ ಕಡೆ ಅಷ್ಟು ಅಡಿಕೆಲ್ ಅನುಭವ ಇಲ್ಲ, ಇದೇ ಫಸ್ಟ್ ನಮ್ಗುವೆ. ಬುಡ ಮಾತ್ರ ಚೆನ್ನಾಗಿದೆ. ನಾವು ಕೀನೆ ಹುಡ್ಕೊಂಡ್ಬಿಡ್ತೀವಿ ಗಾಡಿಲಿ. ಇದು ಬಂದು ಪಪಾಯ ಸರ್. ಇದು ಕ್ರಾಪ್ ಮುಗಿತಾ ಬಂತಿದ್ದು. ನಾನು ಎಲ್ಲಾ ಮಾಡಿದೀನಿ, ಬಾಳೆ ಪಪಾಯ ಎಲ್ಲ ಇರ್ಬೇಕು, ಯಾಕಂದ್ರೆ ಇದು ಕೂಡ ಖರ್ಚಿಗೆನೆ. ಇದು ಕೂಡ ಪರವಾಗಿಲ್ಲ ನನಗೆ. ಫಸ್ಟ್ ಟೈಮ್ ಮಾಡಿದ್ದು, ಸ್ವಲ್ಪ ವೈರಸ್ ಬಂತು, ಆದ್ರೂ ನನಗೆ ಏನ್ ಲಾಸ್ ಅಂತ ಏನಾಗ್ಲಿಲ್ಲ. ಇದು ನನಗೆ ಲಾಭನೇ ತಂದು ಕೊಡ್ತು. 50,000 ಗಂಟ ಸಿಕ್ತು ನನಗೆ, ಖರ್ಚೆಲ್ಲ ಕಳೆದಿದ್ದು. ಯಾವ್ದು ವೆರೈಟಿ ಇದು? ಇದು ರೆಡ್ ಲೇಡಿ. ರೆಡ್ ಲೇಡಿ ನಾನು ಲೋಕಲ್ ಅಲ್ಲೇ ಕೊಟ್ಕೊಂಡೆ. ಇದು ನನ್ ಏನ್ ಜಾಸ್ತಿ ಗಿಡ ಇಲ್ಲ, ಇದು ಒಂದು 650 ಗಿಡ ಇದೆ ಅಷ್ಟೇ. ಲೋಕಲ್ ಅಲ್ಲೇ ಮಾರಾಟ ಮಾಡ್ಕೊಂಡು? ಲೋಕಲ್ ಅಲ್ಲೇ. ನನಗೆ ಇಲ್ಲಿ ಲೋಕಲ್ ಮಾರುವಂತ ಕಸ್ಟಮರ್ಗಳು ಅವರೇ ಬಂದು ತಗೊಂಡವ್ರು, ನಾನೆಲ್ಲೂ ಮಾರಕ್ ಹೋಗಿಲ್ಲ. ಯಾಕಂದ್ರೆ ನನ್ ಕೆಲ್ಸಗಳು ಜಾಸ್ತಿ ಸರ್. ಆಲ್ಮೋಸ್ಟ್ ನಾವು ಮಾರಿದ್ರೆ ದುಡ್ಡು ಅಂತ ಹೇಳ್ತಾರೆ, ಯಾಕಂದ್ರೆ ನಮ್ದೇ ಮಾರ್ಕೆಟಿಂಗ್ ಆಗ್ಬೇಕು. ನೀವೇ ಮಾರ್ಕೆಟ್ ಮಾಡ್ಕೊಂಡ್ರೆ ನಿಮ್ ದುಡ್ಡು? ಹೌದು, ನಾವೇ ಮಾರ್ಕೆಟ್ ಮಾಡ್ಕೊಂಡ್ರೆ ದುಡ್ಡು. ಬಟ್ ನನ್ಗೆ ಟೈಮ್ ಇಲ್ದೇ ಇರೋದ್ರಿಂದ ನಾನು ಎಲ್ಲೂ ಮಾರಕ್ ಹೋಗಿಲ್ಲ. ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ, ಅವರೇ ಕಟ್ ಮಾಡ್ಕೊಂತಾರೆ. ನಮ್ದೇನಿಲ್ಲ ಸರ್ ಇದು. ನಾವು ಬಾಳೆನ ಕಡ್ಕೊಂಡಾರು ತಗೊಂಡ್ ಹೋಗ್ಬೇಕಿದ್, ನಾವು ಕಿತ್ಕೊಂಡು ಹೋಗಂಗಿಲ್ಲ. ಅವರೇ ಬರ್ತಾರೆ, ಅವರೇ ಕಿತ್ಕೊಂತಾರೆ, ತೂಕ ಮಾಡ್ಬಿಟ್ಟು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟು? ನನಗೆ 15 ರೂಪಾಯಿ ಗಂಟು ಸಿಕ್ಕಿದೆ. ಕೆಜಿ 15 ರೂಪಾಯಿ ಗಂಟು ಸಿಕ್ಕಿದೆ. 8 ರೂಪಾಯಿಗೂ ಕೊಟ್ಟಿದೀವಿ ಲಾಸ್ಟ್. 15 ರೂಪಾಯಿ ಗಂಟೆ ಸಿಕ್ಕಿದೆ. ಲಾಸ್ ಅಂತ ಏನಾಗ್ಲಿಲ್ಲ. ಎಷ್ಟು ಕ್ವಿಂಟಲ್ ಇರೋದು? ಇದು 1.5 ಎಕರೆ ಐತೆ. 1.5 ಎಕರೆ. ಪಪ್ಪಾಯ ಫಸ್ಟ್ ಟೈಮ್ ಮಾಡಿದ್ದು, ನನಗೆ ಗೊತ್ತಿರಲ್ಲ ಅಷ್ಟು ಅನುಭವ. ಆದ್ರೂ ಪರವಾಗಿಲ್ಲ, ನನಗೆ ಲಾಸ್ ಅಂತ ಏನಾಗ್ಲಿಲ್ಲ. ಒಂದ್ 50,000 ಸಿಕ್ತು. ಇನ್ನೂ ಇದೆ ಅಲ್ಲೇ. ಬಟ್ ಈಗೇನ್ ಕೇಳ್ತಾ ಇಲ್ಲ, ಈಗ ಸಮ್ಮರ್ ಅಷ್ಟು ಬೇಡಿಕೆನೂ ಇಲ್ಲ. ಈಗ ತೆಗೆದ್ ಬಿಡ್ತೀನಿ ಅದನ್ನ. ಈ ಸತ್ ತೆಗೆದ್ ಬಿಡ್ತೀನಿ. ಈಗ ಮಳೆ ಬಿದ್ಮೇಲೆ ರಿಮೂವ್ ಮಾಡ್ಬಿಡ್ತೀನಿ ಅದನ್ನ. ಇದು ಬಂದು ನಂದು ಮೋಟ್ರು ಹಿಂಭಾಗ, ಜೀವಾಮೃತ ಮತ್ತೆ ನನ್ನ ಕಲ್ಚರ್ಗೆ ಅಂತ ಮಾಡ್ಕೊಂಡಿರೋಂಥ ಜಾಗ ಇದು. ಸೀಟ್ ಹಾಕ್ಸ್ಕೊಂಡಿದೀನಿ, ಸುತ್ತ ಸ್ವಲ್ಪ ಗರಿ ಕಟ್ಕೊಂಡಿದೀನಿ ನೆರಳಿಗೆ ಅಂತ. ಇದು ನಂದು 2 ಬಂದು ಈ ಬ್ಯಾರೆಲ್ಗಳು ಬಂದು ಜೀವಾಮೃತ, ಈ 2 ಬ್ಯಾರೆಲ್. ಇದಾದ್ಮೇಲೆ ನಾನು ಇದು ಖಾಲಿ ಆಗ್ತಾ ಇರಂಗೇನೆ ಇವೆರಡಕ್ಕೆ ನಾನು ಗೊಬ್ಬರ ಹಾಕೊಂಡು, ಅಂದ್ರೆ ಹಸಿ ತೊಪ್ಪೆ ಇದೆಲ್ಲ ಹಾಕಿ ನಾನು ಎರೆಹುಳು ಜಲಕ್ಕೆ ಅಂತ ಮಾಡ್ಕೊಂಡಿರೋದು. ಇವೆರಡು ನಾನೇ ಮಾಡ್ಕೊಂಡಿರೋದು, ಎಲ್ಲ ನಲ್ಲಿ ಗಿಲ್ಲಿ ಎಲ್ಲ ಹಾಕೊಂಡು ನಾನೇ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಬಂದು ಇದು ಇವಾಗ ಪ್ರೆಸೆಂಟ್ ಮಾಡ್ಬೇಕು ಅಂತ ತಗೊಂಡ್ಬಂದು ಈಗ ಪ್ರೆಸೆಂಟ್ ಇಟ್ಕೊಂಡಿರೋದು 2000 ಲೀಟರ್ದು NPK ಕಲ್ಚರ್ ಮಾಡ್ಬೇಕು ಅಂತ ಇಟ್ಕೊಂಡಿರೋದು ಇದು. ಯಾಕಂದ್ರೆ ನಾನು ಇದು ದೊಡ್ಡ ಡ್ರಮ್ಮಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ NPK ಕಲ್ಚರ್ ನನಗೆ ನೀಟಾಗಿ ಬರುತ್ತೆ, ಯಾವುದೇ ಗಲೀಜಿರಲ್ಲ, ವೇಸ್ಟೇಜ್ ಇರಲ್ಲ. ತಿರ್ಗಿಸ್ಬೇಕು ಜಾಸ್ತಿ ಅದನ್ನೆಲ್ಲ ಏನಿರಲ್ಲ, ಸ್ವಲ್ಪ ತಿರ್ಸ್ಕೊಂಡ್ರೆ ಸಾಕು. NPK ಕಲ್ಚರ್ ಮಾಡ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ 2000 ಲೀಟರ್ನ ನಾನು ಈಗ ತಂದು ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ಬೇಕಿದು ಕಲ್ಚರ್ ತಗೊಬಂದು. ನಮ್ಮ UC ಫಾರಂ ಅಲ್ಲಿ ಸಿಗುತ್ತಂತೆ, ಅದೆಲ್ಲ ತಿಳ್ಕೊಂಡಿದ್ದೀನಿ. ಅಲ್ಲಿಂದ ತಗೊಬಂದು ಈಗ ಸ್ಟಾರ್ಟ್ ಮಾಡ್ತೀನಿ. ಅದು ಈಗ ಕಂಪ್ಲೀಟ್ ನಿಮ್ ಜಮೀನಿಗೆ ಇಲ್ಲಿಂದಾನೆ ಎಲ್ಲ ಹೋಗೋದು. ಇದು ಏನ್ ನಮ್ದು ಮೋಟ್ರ್ ಮನೆ ಇದು. ಹಿಂದೆಗಡೆ ವೆಂಚೂರಿ ಮತ್ತೆ ಸ್ಟ್ಯಾಂಡ್ ಫಿಲ್ಟರ್ ಮಾಡಿಕೊಂಡಿದೀವಿ. ಇಲ್ಲಿ ಎಲ್ಲ ಇಲ್ಲಿಂದಾನೆ, ಅಂದ್ರೆ ಕೃಷಿ ಹೊಂಡದಿಂದ ಡೈರೆಕ್ಟ್ ನಮ್ದು ಎಂಟೈರ್ ಲ್ಯಾಂಡ್ ಗೆ ಇಲ್ಲಿಂದಾನೆ ಹೋಗೋದು. ನೀರನ್ನ ಇಲ್ಲಿಂದ ಪಂಪ್ ಮಾಡಿದ್ರೆ ಜೊತೆಗೆ ಎಲ್ಲ ಇದೊಂದೇ ಮೋಟರ್ ನಮ್ಗೆ ಸಪ್ಲೈ ಮಾಡುತ್ತೆ. 2 HP ಮೋಟರ್ ಮಾಡಿಕೊಂಡಿದೀವಿ ಅಷ್ಟೇ. ನಾವು ಇಷ್ಟು ಆ 8 ಎಕರೆಗೂ ನಾವು 2 HP ಮೋಟರ್ ಇಂದ ನೀರು ಕೊಡ್ತಾ ಇದೀವಿ. ಮಾಡಿ